NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ. ಅಭಿವೃದ್ಧಿ ಕಾಣದ ಹೂವಿನ ಹಿಪ್ಪರಗಿ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಗಸ್ಬಾಳ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸ್ಬಾಳದ ಗ್ರಾಮದ 3 ಜನ ಮೆಂಬರ್ಗಳು ಬೋಗಸ್ ಬಿಲ್ ಎತ್ತಿದ್ದಾರೆ ಎಂದು ಅಗಸ್ಬಾಳ ಗ್ರಾಮಸ್ಥರು ಮತ್ತು ಹೂವಿನ ಹಿಪ್ಪರಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಗ್ರಾಮದಲ್ಲಿ ಸಿಸಿ ರಸ್ತೆ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಲ್ಲಿ ಬಲ್ಬ್ ಅಳವಡಿಸಿಲ್ಲ, ರಸ್ತೆಗಳನ್ನ ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಉಮೇಶ್ ನಡುವಿನ ಮನಿ, ಶಿವರಾಯ ಎತ್ತಿನ ಮನಿ, ಈರಣ್ಣ ಬ್ಯಾಕೋಡ್, ಮಾದೇವ ಸಣ್ಣತಂಗಿ, ಅಬ್ಬಾಸ್ ಅಲಿ ಮುಜಾವರ್, ಮಂಜು ಬಣಗಾರ್, ಕುಮಾರ್ ಅಂಗಡಿಗೆರೆ ಅನೇಕ ಜನ ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮೈಬೂಬ್ ಪಾಷಾ ಮನಗೋಡಿ. ಅಂತೇಳಿ ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ನನ್ನ ಮನು ಗ್ರಾಮ ಪಂಚಾಯತಿ ಇದು ಇನ್ಚಾರ್ಜ ನನಗೆ ವಹಿಸ್ಯಾರ. ನಾನು 23ನೇ ತಾರೀಕಿಗೆ ನನಗೆ ಆದೇಶ ಆಗೈತಿ. ಅದಕ್ಕೆ ನಾನು 25ಕ್ಕೆ ಒಮ್ಮೆ ಅಗಸ್ಬಾಳಕ್ಕೆ ಹೋಗಿದ್ದೆ, ಹೋಗಿ ಎಲ್ಲ ನೋಡ್ಕೊಂಬಂದಿನಿ. ನೋಡ್ಕೊಂಬಂದ ಕೆಲಸ ನಿಜ ಒತ್ತುವರಿ ಆಗ್ಯಾವು, ಅವೆಲ್ಲ ನೋಡ್ಕೊಂಬಂದಿನ. ಒತ್ತುವರಿ ಆಗ್ಯಾವ್ರಿ, ಕಟ್ಟ್ಯಾರ, ಕಲ್ಲಾದ ಒಗದಾರ, ರಸ್ತೆ ಕಟ್ಟಿಗೆ ಹಾಕ್ಯಾರ, ಎಲ್ಲ ಹಾಕ್ಯಾರ. 30 ಫುಟ್ ರಸ್ತೆ ಐತೆ, ಎಲ್ಲಾನು ಸಾರ್ವಜನಿಕ ತಿಳಿಸ್ಯಾರ. ಎಲ್ಲ ಯುವಕರು ಬಂದು ಹೋಗಿದ್ದು ಕರೆ, ಅದು ನಮ್ಮ ಕಡೆ ಬಂದಾರ. ನಾ 25ನೇ ತಾರೀಕಿಗೆ 23ಕ್ಕೆ 25ಕ್ಕೆ ಬಂದು ಜಾಯ್ನಿಂಗ್ ಸರ್. ನಾನು ಇವತ್ತು 13 ತಾರೀಕು. ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದೆ, ಒಂದು ಸ್ವಲ್ಪ ಟೈಮ್ ಕೊಡ್ರಿಪ್ಪ ಮಾಡ್ತೀನಿ ಅಂತ ಹೇಳಿದ್ದು ನಿಜ. ನಮ್ಗೆ ಯುವ ಸಾಹೇಬ್ರು ಕಾರ್ಮಿಕ ಅಧಿಕಾರಿಗಳು ಹೇಳ್ಯಾರ ನನಗೆ, ಅಗಸ್ಬಾಳ ಮಂದಿ ಭಾಳ ಫೋನ್ ಮಾಡಕತ್ತಾರಪ್ಪ, ಅದ್ರ ಸಲುವಾಗಿ ಅದನ್ನು ನೋಡ್ತಂದ್ರೆ ಹೋಗಿ ನೋಡ್ಕೊಂಬಂದಿನಿ. ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋ ಸಂಬಂಧ ನಾವು ಸಾಮಾನ್ಯ ಮೀಟಿಂಗ್ ಕರಿದ್ದೆ, ಅವತ್ತು ಸಾಮಾನ್ಯ ಸಭೆ ಕರಿದ್ದೆ. ಆ ಸಭೆದ ಹೋಗಿ ಚರ್ಚೆ ಮಾಡ್ಕೊಂಡು ಅದನ್ನು ಮಾಡಬೇಕು. ಯಾರು ಒತ್ತುವರಿ ಮಾಡಿ ಅವ್ರು ನೋಡಿಸ್ಕೊಡ್ಬೇಕು. ಮೊದಲ ಹಂಗೆ ಒಮ್ಮೆ ಕಿತ್ತಕ್ಕೋರ ಅವ್ರು ನನಗೆ ಇದು ಮಾಡೋದಿಲ್ಲ, ಅದಕ್ಕೆ ನೋಡಿಸ್ಕೊಡ್ಬೇಕು. ನೋಡಿಸ್ಕೊಟ್ಟು ಆಮೇಲೆ JCB ತೊಗೊಂಡು ಅದನ್ನು ಕಿತ್ತು ಮಾಡಿ ಮಾಡ್ಬೇಕಂತ ವಿಚಾರ ಹಿಡ್ಕೊಂಡು ಇವತ್ತು ನಾನು ಸಭೆ ಕರಿದ್ದೆ. ಆ ಸಭೆಗೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾತ್ರೆ ಅದಕ್ಕೆ ಮುಂದೆ ಈಗ ಇವರು ಮನವಿ ಅಂತ ಕೊಟ್ಟರ, ಆ ಮನವಿ ತೊಗೊಂಡು ಪರಿಶೀಲನೆ ಮಾಡಿ 4 ದಿನದಾಗ ಅದನ್ನು ಮಾಡೋ ಕ್ರಮಕ್ಕೆ ಹಾಕೋತೀನಿ. SV ಕುಂಬಾರತ್ತೆ ಸರ್. ಇವತ್ತು ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋಂಥ 7ನೇ ವಾರ್ಡ್ ಅಗಸ್ಬಾಳ ಗ್ರಾಮ, ಅದು ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ 7ನೇ ವಾರ್ಡ್. ಅದು ಇವತ್ತು ಇಷ್ಟೆಲ್ಲ ಜನ ಸೇರೋಕ್ಕೆ ಕಾರಣ, ಸುಮಾರು 1-2 ತಿಂಗಳಿಂದನೂ ನಾವು ಅವ್ರಿಗೆ ಮನೆ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತ್ PDO ಅವ್ರಿಗೆ ಮನೆ ಕೊಟ್ಟಿದ್ದಾರೆ, ಎಲ್ಲ ಸಾರ್ವಜನಿಕರು ಸೇರಿ ಒಂದು 50 ಜನ ಬಂದು ಮನವಿ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತ್ ಹತ್ರ ಹೋಗಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಅಗಸ್ಬಾಳ ಗ್ರಾಮದಲ್ಲಿ ಏನು 7ನೇ ವಾರ್ಡ್ನಾಗ ಸಮಸ್ಯೆ ಆಗ್ಯದ ಅಂದ್ರೆ, ಸರಿಯಾಗಿ ಮಳೆ ಬಂದಿದ್ದರಿಂದ ಸರಿಯಾಗಿ ಸಾರ್ವಜನಿಕ ಅಡ್ಡಾಡಕ್ಕೆ ರಸ್ತೆಗಳಿಲ್ಲ, ಕೆಸರಾಗ್ಯಾವು, ಒಂದು ಗಾಡಿ ಬೈಕ್ಗಳು ಹೋಗೋದಿಲ್ಲ, ಸರಿಯಾಗಿ ಚರಂಡಿ ಏನದ, ಚರಂಡಿ ನೀರು ಹೋಗೋಕೆ ಚರಂಡಿ ಮಾಡಿಲ್ಲ, ಸಿಸಿ ರಸ್ತೆ ಅಂತೂ ಮೊದಲೇ ಇಲ್ಲ, ಮತ್ತೇನದ ಬಲ್ಬ್ಗಳು ಕಂಬದಲ್ಲಿ ಬಲ್ಪ್ ಇಲ್ಲ, ಮತ್ತೇನದ ಊರಾಗ ಏನದ ಒತ್ತುವರಿ, ಕೆಲವೊಂದು ಒತ್ತುವರಿಯಾಗಿ ಹೋಗೋರೆಲ್ಲ ಸಾರ್ವಜನಿಕ ಅನುಕೂಲ ಮಾಡೋಕೆ ಯಾರೇ ಇದ್ರೂ ತೆಗೆದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಬ್ಬರದು. ಮತ್ತು
ಒಂದು ಕುಡಿಯುವ ನೀರಿನ ಘಟಕ ಇದೆ ಅಗಸಬಾಳ ಗ್ರಾಮದಲ್ಲಿ. ಇಲ್ಲಿವರೆಗೂ 1 ವರ್ಷ ಆಯ್ತು. ಜನರು ಇಲ್ಲಿವರೆಗೂ ಒಂದು ಕುಡಿಯಾಕ ಫಿಲ್ಟರ್ ನೀರು ಇದ್ರೂ ಸಹ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಸಾರ್ವಜನಿಕ ನೀರು ಕೊಡಕತ್ತಿಲ್ಲ ಗ್ರಾಮ ಪಂಚಾಯತ್ ಹೂವಿನಪ್ಪರಿಗೆ. ಮತ್ತು ಏನಾಗಿದೆ ಇನ್ನೊಂದಂದ್ರೆ ಯಾವುದೇ ರೀತಿಯ ವಿವಿಧ ಹಣಕಾಸು 15 ಹಣಕಾಸು ಇರ್ಬೋದು, ವರ್ಗ ಎಲ್ಲ ಅನುದಾನಗಳನ್ನು ಅಲ್ಲಿ ಕೇಳಿಕೊಳ್ಳೋದೇನೆಂದರೆ ಗ್ರಾಮ ಪಂಚಾಯತಿ ನಮಗ ಸಂಬಂಧಪಟ್ಟಿದ್ದು ಹೂವಿನಪ್ಪರಿಗೆ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲಾನು ಅರ್ಜಿ ಕೊಟ್ಟೇವಿ, ಎಲ್ಲಾನು ಕೊಟ್ಟೇವಿ. ಊರ ಸಮಸ್ಯೆ ನಮಗೆ ಇಂಥದೈತಿ ಹಿಂಗೈತಿ ಅಂತ ನಾವು ಊರು ಕಾಮಗಾರಿಕೆಯಲ್ಲಿ ಯಾವುದೇ ಅಲ್ಲಿ ಒಂದು ರೋಡ್ ಆಗಲಿ ಯಾವುದೇ ಅಲ್ಲಿ ಕೊಟ್ಟೇವಿ. ಆ ಕೆಲಸ ಅಂತೂ ಮಾಡಿಲ್ರಿ ನಿಜವಾಗ್ಲೂ. ಯಾಕಂದ್ರೆ ನಮ್ಮೂರು ಮೆಂಬರ್ಗಳು ಮಾಡಿಸ್ಬೇಕಾಗಿತ್ತು. ಅಗಸಬಾಳ್ರಿ 7ನೇ ವಾರ್ಡ್ ರೀ, 3 ಮಂದಿ ಅದಾರ್ರಿ. ಅಗಸಬಾಳಕ್ಕೆ ಸಂಬಂಧಪಟ್ಟಿದ್ದು 7ನೇ ವಾರ್ಡ 3 ಮಂದಿ ಮೆಂಬರ್ಗಳು ಅದಾರ್ರಿ. ಆ 3 ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ. 5 ವರ್ಷ ಆಯ್ತ್ರಿ, ಯಾವುದೂ ಕೆಲಸ ಆಗಿಲ್ರಿ. ಕೆಲಸ ಬೋಗಸ್. ಹೆಂಗಂದ್ರಿ ಕೆಲಸ ಅವರು ತಗೊಂಡಾರಿ, ಕೆಲಸ ಆಗಿಲ್ಲ, ಆದ್ರೂ ಬಿಲ್ ಎತ್ತಾರ, ಮನವಿ ಕೊಟ್ಟಾರಿ. ಅದಾವ್ರಿ ಯಾವುದೇ ಕೊಟ್ರು ಕಾನೂನು ಮನವಿ ಕೊಟ್ಟದ್ರಿ ಸರ್. ಆಗ್ಲೇ ನಾವು ಗ್ರಾಮ ಪಂಚಾಯತಿಗೆ ಹೂವಿನಪ್ಪರಿ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟೇವ್ರಿ. ಬಾಗೇಡಿಗೆ ಕೊಟ್ಟದ್ರಿ. ತಾಲೂಕ್ ಪಂಚಾಯತ್ ಯುವ ಸಾಹೇಬ್ರಿ ಮಾಡಿಸ್ತೇವೆ. 1 ತಿಂಗಳು ಬಂದಿಲ್ರಿ. ಅವ್ರು ಬರಕ್ತಾ ಇರಲ್ರಿ, ಬರೀ ಆಶ್ವಾಸನೆ ರೀ, ಬರೀ ಒಟ್ಟೆ ಏನದ ಆಶ್ವಾಸನೆ. ಬರ್ತೇವಿ, ಆಯ್ತು ಮಾಡ್ತೀವಿ, ಬರ್ತೀವಿ. ಊರಾಗ ನೋಡ್ರಿ ಒಂದು ಯಾವುದೋ ಕೆಲಸ, ಒಂದು ಸಿಸಿ ರೋಡ್ ಇಲ್ಲ, ಒಂದು ನಮಗ ಒಳ್ಳೆಯದು ಒಂದು ಕುಡಿ ನೀರಿದ್ದು ಒಂದು ಶುದ್ಧ ನೀರು ಬರ್ಬೇಕ್ರಿ. ಊರಾಗ ಲೈಟ್, ಚರಂಡಿ, ತೆಗ್ಗ ತೆವ್ರ ಎಲ್ಲಿ ಏನದ, ಯಾರ ಮನೆ ಮುಂದೆ ಏನು ಸಮಸ್ಯೆ ಅದ ಅದನ್ನು ಹಡ್ಡಬೇಕು, ಗರ್ಸ್ ಹಾಕಬೇಕು, ಅದನ್ನು ಲೆವೆಲ್ ಮಾಡಬೇಕು. ಯಾರಿಗೆ ಏನು ಅಗಸಬಾರ್ದಾಗ ತೊಂದರೆ ಬರ್ಲಾರ್ದಂಗೆ ಮಾಡಬೇಕು. ಶೌಚಾಲಯ ಇಲ್ಲ. ಮೊದಲು ಏನು ಬೇಕಾಗ್ಯದ, ನಾವು ಗಂಡ್ಮಕ್ಳು ಎಲ್ಲಿಯಾದ್ರೂ ಹೋಗಿ ಕೊಡ್ತೇವೆ, ಬೇಡ ನಾವು ಒಂದು ಬಾಟ್ಲಿ ಲೀಟರ್ ನೀರು ತೊಗೊಂಡೋಗಿ ನಮ್ಮ ಹೊದ್ದಾಗಾರ ಹೋಗಿ ಕೂತು ಬರ್ತೇವೆ. ಆದ್ರೆ ಹೆಣ್ಮಕ್ಳಲ್ಲಿ ಹೋಗ್ಬೇಕು, ಹೆಣ್ಮಕ್ಳಲ್ಲಿ ಹೋಗ್ಬೇಕ್ರಿ. ಒಂದು ಪೈಖಾನಿ ನಾನು ಕಟ್ಟಿಲ್ಲ, ಆದರೂ ಇವತ್ತಿನ ಮಟ್ಟಿಗೆ 2001 ಕಟ್ಟೀನಿ. 2016 ನನಗೆ ಪೈಖಾನಿ ಬಿಲ್ ತೆಗೆದೀನಿ ಅಂತ ಹೇಳ್ಯಾರ. ಯಾರು ಹೇಳಿದ್ರು? ಮೇಡಮ್ ಅವ್ರು ಹೇಳ್ಯಾರ. ಆದ್ರೆ ಆ ಬೋಗಸ್ ಹೇಳ್ಯಾರೋ ಏನು ಗೊತ್ತಿಲ್ಲ. ಅದನ್ನ ಬಿಲ್ ತೋರಿಸ್ಬೇಕು ನನಗೆ ಅವ್ರು ಏನು ತೆಗೆದಾರಲ್ಲ, ನನ್ನ ಮನೆ ಒಳಗಿನ ಬಿಲ್ ತೋರಿಸ್ಬೇಕು. ಅದೊಂದು GPS ಓರಿ ಇದೇ ಇದ್ದು ಮೇಡಮ್ ಯಾರು ತೆಗೆದಾರ್ರಿ, ತೆಗೆದ್ರಿ ತಿಳಿಯಾರ್ರಿ.